ಆದ್ಮೇಲೆ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಮೊದಲು ಬಿ ಆರ್ ಪಾಟೀಲರು ರಾಜೀವ್ ಗಾಂಧಿ ವಸತಿ ಹಂಚಿಕೆಯಲ್ಲೇ ಮನೆಗಳ ಹಂಚಿಕೆಯಲ್ಲಿ ಎಲ್ಲೇ ಶಾಸಕರಿಗೆ ಕಿಮ್ಮತ್ತಿಲ್ಲ ಮತ್ತು ಅಲ್ಲೇ ವ್ಯವಹಾರ ಆಗ್ತದೆ ಅನ್ನೋ ಮಾತು ಮಾತಾಡೆ ನಮ್ಮ BJP ಮಿತ್ರರಿಗೆ ಸಾಕಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತು ಅವರು ವಿರೋಧ ಮಾಡೋದ್ರಲ್ಲೂ ಸತ್ಯದೆ ಮಾಡಿದ್ರು. ಈಗ ಅವ್ರು ಬೆನ್ನು ನಮ್ಮ ರಾಜು ಖಾಗೆ ಅವರು ಸಹಿತ ಆರೋಪ ಮಾಡ್ತಾ ಇದ್ದಾರೆ. ಮನೆ ಹಂಚಿಕೆ ಅನ್ನೋಕ್ಕಿಂತ ಟೋಟಲ್ ಅನುದಾನದ ಬಗ್ಗೆ ಮಾತಾಡ್ತಾ ಆ ನೆಲೆಯಲ್ಲಿ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅವರು. ಸಚಿವರು ಅಥವಾ CM ನಮ್ಮ ಸಮಸ್ಯೆ ಕೇಳುವುದಿಲ್ಲ, ಸಚಿವರಿದ್ದಂಥವರು ನಮ್ಮ ಪತ್ರವನ್ನು ನೋಡುವುದಿಲ್ಲ, ಮಾತಾಡೋದಿಲ್ಲ, ಎದುರಿಗೆ ಬಂದರೆ ಮಾತಾಡೋದಿಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಕಾಗವಾಡದ ಶಾಸಕ ರಾಜು ಕಾಗೆಯವರು 30 ವರ್ಷಗಳಿಂದ ಶಾಸಕರಾಗಿ ಬಂದಂಥವರು, ಆ ಭಾಗದಲ್ಲಿ ಚಿರಪರಿಚಿತರು, ಜೊತೆಗೆ ಇದ್ದುದರಲ್ಲಿ ಹೌದು ಸಜ್ಜನ ಅನ್ನುವಂಥ ಒಬ್ಬ ಶಾಸಕ. ಅವರ ಪಕ್ಷಾಂತರ ಆಗಿರ್ಬೋದು, ಅಧಿಕಾರಕ್ಕಾಗಿಲ್ಲ ಅಂತಲ್ಲ. ಇಲ್ಲಿ ಹೇಳಬೇಕಾಗಿದ್ದೇನಪ್ಪ ಅಂದರೆ ರಾಜು ಕಾಗೆಯವರ ಮಾಡುತ್ತಿರೋ ಆರೋಪಗಳಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ, ಮತ್ತು ಯಾಕೆ ಮಾಡ್ತಾ ಇದ್ದಾರೆ, ಏನು BJP ಹೋಗೋಸರಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತದೆ. ಅದಕ್ಕೆ ಕಾರಣರು ಯಾರು, ಒಂದು ವೇಳೆ BJP ಹೋಗುವಂಥ ಮನಸ್ಥಿತಿ ಬರಲಿಕ್ಕೆ ಅನ್ನೋದನ್ನು ಅವ್ರ ಸ್ಟೇಟ್ಮೆಂಟ್ಗಳ ಮೂಲಕ ನಾವು ನೋಡ್ಬೋದಾಗಿದೆ. ಮೊದಲಾಗಿ ಅವರು ಈ ಮಾಧ್ಯಮ ಮುಂದೆ ಹೇಳ್ತಾ ಸಚಿವರು ಕೈಗೆ ಸಿಗುವುದಿಲ್ಲ. ಯಾರು ಸಚಿವರು ಬಿಡಿಸಿಡಬೇಕಾಗಿಲ್ಲ. ಸಚಿವರು ಅಂದರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅವರು, ಅದು ಹೆಸರು ಹೇಳಿ